ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ 94ನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಥೆಯನ್ನು ಲೈಕ್ ಮಾಡಿ, ಶೇರ್ ಮಾಡಿ ಪ್ರೋತ್ಸಾಹಿಸಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ಆಗಸದಲ್ಲಿ ರವಿ ಜಾರುತ್ತಲಿದ್ದ. ಹಗಲು ಕರಗಿ ನಿಶೆ ಆವರಿಸಿಕೊಳ್ಳುತ್ತಿತ್ತು. ಇಡೀ ಜಗತ್ತನ್ನೇ ಕತ್ತಲಿಗೆ ನೂಕಿ ಮರೆಯಾಗುತ್ತಿರುವ ನೇಸನನ್ನೇ ನೋಡುತ್ತಾ ಕುಳಿತಿದ್ದ ಸುಹಾಸ. ಜಗತ್ನಲ್ಲಿ ಎಲ್ಲ ಕಷ್ಟಗಳು ಹೆಣ್ಣುಮಕ್ಕಳನ್ನೇ ಹುಡ್ಕೊಂಡು ಯಾಕೆ ಬರುತ್ತವೋ ಏನೋ. ತಿಂಗಳು ಮುಟ್ಟಿನ ಕಷ್ಟನೂ ಹೆಣ್ಣಿಂದೆ, ಹೆರಿಗೆ ನೋವಿನ ಕಷ್ಟನೂ ಹೆಣ್ಣಿಗೆನೆ. ತನ್ನ ಮನೆ ಬಿಟ್ಟು ಇನ್ನೊಂದು ಮನೆಗೆ ಹೋಗಿ ಅವ್ರಿಗೆ ಹೊಂದ್ಕೊಂಡು ಬದುಕಬೇಕು ಕಷ್ಟ ಕೂಡ ಹೆಣ್ಣಿಂದೆ. ನೀವು ಗಂಡು ಮಕ್ಕಳು ಏನೂ ಕಷ್ಟಪಡದೆ ಆರಾಮಾಗಿರ್ತೀರ. ಹೊರಗಾಗೋದು ಇಲ್ಲ, ಹೇರೋದು ಇಲ್ಲ. ಮತ್ತು ನೀವು ಯಾವತ್ತೂ ನಿಮ್ಮ ಮನೆ ಬಿಟ್ಟು ಬೇರೆ ಮನೆಗೆ ಹೋಗಬೇಕಾಗಿ ಕೂಡ ಬರಲ್ಲ. ದೇವ್ರೇ, ಮುಂದಿನ ಜನ್ಮದಲ್ಲಿ ನನ್ನನ್ನು ಗಂಡು ಮಗುವ ಹುಟ್ಟಿಸಪ್ಪ. ಅಕ್ಕ ಯಾವಾಗಲೂ ಹೇಳುತ್ತಿದ್ದ ಮಾತುಗಳು ನೆನಪಾಯಿತು ಸುಹಾಸನಿಗೆ. ನಾನು ನಿನ್ನ ಹಾಗೇನೆ ಗಂಡು ಜನ್ಮ ಅಂದರೆ ತುಂಬ ಸುಲಭ ಅಂತ ಅಂದ್ಕೊಂಡಿದ್ದೆ ಕಣೆ ಸುರಭಿ ಅಕ್ಕ. ಆದರೆ ಹಾಗಿಲ್ಲ ಕಣೆ. ನಮಗೆ ನೋವಾದರೆ ಯಾರಿಗೂ ಹೇಳ್ಕೊಳ್ಳೋ ಹಾಗಿಲ್ಲ, ಮನ್ಸು ಬಿಚ್ಚಿ ಅಳೋ ಹಾಗಿಲ್ಲ. ಎಷ್ಟೇ ಕಷ್ಟ ಆದರೂ ಅದು ನಮಗೆ ತುಂಬ ಸುಲಭ ಅನ್ನೋ ಮುಖವಾಡ ಹಾಕ್ಕೊಳ್ಬೇಕು. ದುಃಖನ ನುಂಗಿ ನಗ್ನಗ್ತಾ ಇರಬೇಕು. ಭಯ ಆದರೂ ಧೈರ್ಯವಂತನ ಹಾಗೆ ಮುನ್ನುಗ್ಗಬೇಕು. ಕಷ್ಟಗಳಿಗೆ ಕಲ್ಲಾಗಬೇಕು, ಭಾವನೆಗಳು ಬರಡಾದಂತೆ ನಟಿಸ್ಬೇಕು. ಎದೆಯಲ್ಲಿನ ಪ್ರೀತಿನ ಸಮಾಧಿ ಮಾಡಿ ಕರ್ತವ್ಯದ ಕರೆಗೆ ಓಗೊಡಬೇಕು. ಸಮಸ್ಯೆಗಳಿಗೆ ಬೆನ್ನು ತೋರಿಸಿದ್ರೆ ನಮ್ಮ ಇಡೀ ಕುಟುಂಬನೇ ಕಷ್ಟ ಪಡಬೇಕಾಗುತ್ತೆ. ಜವಾಬ್ದಾರಿ ಹೆಗಲ ಮೇಲೆ ಕೂತಾಗ ಹೆಣ್ಣೇನು ಗಂಡೇನು ಮನದಲ್ಲೇ ಮರುಗುತ್ತಾ ಕುಳಿತಿದ್ದ. ಹೃದಯದಲ್ಲಿ ಅರಳಿದ್ದ ಮೊದಲ ಪ್ರೀತಿ ಈಗ ನೆನಪಿನ ಮುಳ್ಳಾಗಿ ಚುಚ್ಚುತ್ತಿತ್ತು. ಮೊಬೈಲ್ನಲ್ಲಿ ಇದ್ದ ಆದ್ಯಾಳ ಚಿತ್ರ ತೆಗೆದು ನೋಡುತ್ತಾ ಕುಳಿತಿದ್ದ. ಆದ್ಯಾಳ ನೆನಪೇ ಅವನಲ್ಲಿ ಒಂದು ಹೊಸ ಸಂಚಲನ ಮೂಡಿಸುತ್ತಿತ್ತು. ಏನೇ ಆದರೂ ನಿನ್ನನ್ನು ಬಿಟ್ಕೊಡಲ್ಲ, ಎಷ್ಟೇ ಕಷ್ಟಪಟ್ಟಾದರೂ ನಿನ್ನನ್ನು ಒಲಿಸ್ಕೊಳ್ತೀನಿ, ನಿನ್ನ ಪ್ರೀತಿನ ಗೆದ್ದೇ ಗೆಲ್ತೀನಿ ಅನ್ನೋ ವಿಶ್ವಾಸದಲ್ಲೇ ಇದ್ದೆ ಕಣೆ. ದೇಶ ಬಿಟ್ಟು ಹೋದ ನಿನ್ನ ಹಿಂದೆನೇ ಬಂದು ದೂರದಲ್ಲೇ ನಿಂತು ನಿನಗಾಗಿ ಕಾಯ್ತಾ, ನಿನ್ನನ್ನು ನೋಡ್ತಾ, ನಿನ್ನ ಹೃದಯದಲ್ಲಿ ನನಗಾಗಿ ಪ್ರೀತಿ ಅರಳೋದನ್ನು ಕಾಯ್ತಾ ಈ ಜನ್ಮ ಪೂರ್ತಿ ನಿನ್ನ ಹೆಸರಿಗೆ ಬರೆದುಬಿಡೋ ನಿರ್ಧಾರ ಮಾಡಿಬಿಟ್ಟಿದ್ದೆ. ಆದರೆ ನಾನು ಸೋತು ಹೋಗ್ಬಿಟ್ಟೆ ಕಣೆ. ನನ್ನ ಕುಟುಂಬದವರ ಪ್ರೀತಿ ಮುಂದೆ ನನಗೆ ನನ್ನ ಪ್ರೀತಿ ಬೇರೆ ಏನೂ ಅಲ್ಲ ಅನ್ಸೋಕ್ಕೆ ಶುರುವಾಗಿದೆ. ನಿನ್ನನ್ನು ಯಾವತ್ತೂ ನನ್ನ ಮನಸ್ಸಿಂದ ಹೊರಗಾಕಾಗಲ್ಲ, ಆದರೆ ಮನೆ ಒಳಗೆ ಕೂಡ ನಿನ್ನನ್ನು ಕರೆತರೋಕ್ಕಾಗಲ್ಲ. ಮುಗಿದೋಯ್ತಾದ್ಯಾ. ನನ್ನ ಜೀವನದ ಖುಷಿ ಕ್ಷಣಗಳು ಇವತ್ತಿಗೆ ಮುಗಿದೋಯ್ತು. ಇನ್ನೇನಿದ್ರೂ ಈ ಜೀವನ ನನಗೆ ಜೀವ ಕೊಟ್ಟಿರೋ ಅಪ್ಪ ಅಮ್ಮನ ಸ್ವತ್ತು. ಅವ್ರ ಖುಷಿಗೋಗಿ, ಅವ್ರ ಸಂತೋಷಕ್ಕಾಗಿ ನಾನು ನೇಹಾನ ಎಂದುಕೊಂಡವನ ಕಣ್ಣಿಂದ ನೀರು ಅಡೆತಡೆಯಿಲ್ಲದೆ ಹೊರಬರುತ್ತಿತ್ತು. ಆರ್ ಯು ಆನ್ ಇಂಡಿಯನ್? ತಲೆ ಬಗ್ಗಿಸಿ ಪುಸ್ತಕದಲ್ಲಿ ತಲೆ ಹುದುಗಿಸಿದ್ದ ಆದ್ಯ ಕೋಮಲ ದನಿ ಕೇಳಿ ತಲೆ ಎತ್ತಿದಳು. ಯಹ್ ಎಂದಾಗ ಎದುರುಗಿದ್ದ ಹುಡುಗಿ ತುಟಿ ಅರಳಿಸಿ ಹಾಯ್ ಆಮ್ ಐರಿನ್ ಎಂದು ಕೈ ಚಾಚಿದಳು. ಪರಸ್ಪರ ಪರಿಚಯ ಮಾಡಿಕೊಂಡಾಗ ಐರಿನ್ ಅಜ್ಜಿ ಭಾರತದವರೆಂದು ತಿಳಿದು ಬಂತು. ನೀವೊಮ್ಮೆ ನಮ್ಮ ಮನೆಗೆ ಬನ್ನಿ. ನಮ್ಮ ಅಜ್ಜಿಗೆ ಭಾರತದವರು ಅಂದರೆ ತುಂಬ ಪ್ರೀತಿ, ಆಂಗ್ಲ ಭಾಷೆಯಲ್ಲಿ ಹೇಳಿದಳು ಐರಿನ್. ಅದ್ಯಾವ ಜನ್ಮದ ಬಂದವೋ ಐರಿನ್ ಆದ್ಯಾಳಿಗೆ ಬಹಳ ಬೇಗ ಹತ್ತಿರವಾಗಿದ್ದಳು. ಅವಳ ನಡೆ ನುಡಿ ಆದ್ಯಾಳನ್ನು ಬಹಳವಾಗಿ ಸೆಳೆದಿತ್ತು. ಬಹುಬೇಗ ಇಬ್ಬರು ಆತ್ಮೀಯ ಗೆಳತಿಯರಾಗಿದ್ದರು. ಆದ್ಯಾಳಿಗೆ ಭಾರತೀಯ ಮೂಲದ ಹೊಸ ಕುಟುಂಬವೊಂದು ದೊರೆತಿತ್ತು. ಆ ದೇಶದ ಸಿಸ್ಟಮಿಗೆ ಅಪವಾದ ಎನ್ನುವಂತೆ ಆ ಕುಟುಂಬದವರೆಲ್ಲ ಒಗ್ಗಟ್ಟಾಗಿಯೇ ಇದ್ದರು. ಐರಿನ್ನ ಅಜ್ಜಿ ಮಲ್ಲಿಕಾ ಅವರನ್ನು ನೋಡಿದಾಗ ತನ್ನ ಸೀತಜ್ಜಿಯ ನೆನಪು ತೇಲಿ ಬಂದಿತ್ತು ಆದ್ಯಾಳಿಗೆ. ಮಲ್ಲಿಕಾ ಅವರನ್ನು ತನ್ನ ಅಜ್ಜಿಯಂತೆಯೇ ಪ್ರೀತಿಸಿ ಗೌರವಿಸಿದಳು ಆದ್ಯ. ವಾರದಲ್ಲಿ 2 ದಿನವಾದರೂ ಆ ಕುಟುಂಬದೊಡನೆ ಕಾಲ ಕಳೆಯತೊಡಗಿದಳು. ಹೊರನಾಡಿನಲ್ಲಿಯೂ ತಮ್ಮವರ ಜೊತೆ ಇರುವ ಭದ್ರತೆ ಮಗಳಿಗೆ ದೊರಕಿದಾಗ ವಾರಿಜಾ ಶ್ರೀಕಾಂತ್ ಕೂಡ ತುಸುಮಟ್ಟಿಗೆ ನೆಮ್ಮದಿ ಕಂಡುಕೊಂಡರು. ಮಂಜು ಚಿಕ್ಕಪ್ಪ ಹೇಗಿದ್ದಾರೆ? ಆಸ್ಪತ್ರೆಯಿಂದ ಆಗಷ್ಟೇ ಬಂದ ಆದಿಯನ್ನು ಕೇಳಿದಳು ಅದಿತಿ. ಪರವಾಗಿಲ್ಲ, ಪ್ರಾಣಕ್ಕೇನೂ ಅಪಾಯ ಇಲ್ಲ ಅಂದಿದ್ದಾರೆ ಡಾಕ್ಟ್ರು. ಮುಖ ತೊಳೆದವನಿಗೆ ಅದಿತಿ ಟವೆಲ್ ನೀಡಿದರೆ ಸೌಭಾಗ್ಯಮ್ಮ ಕಾಫಿ ಲೋಟ ಹಿಡಿದು ಬಂದಿದ್ದರು. ಇದ್ದಕ್ಕಿದ್ದ ಹಾಗೆ ಏನಾಯಿತು ಅಂತ ಕಾಫಿ ಕೊಟ್ಟು ಆದಿಯ ಎದುರಿಗೆ ಕುಳಿತು ಕೇಳಿದರು.
ಏನೋ ಅಮ್ಮ, ಎಲ್ಲ ನಿಗೂಢ. ಯಾರೂ ಏನೂ ಹೇಳ್ತಾ ಇಲ್ಲ. ಆದರೆ ಎಲ್ಲರೂ ಟೆನ್ಷನ್ನಲ್ಲಂತೂ ಇದ್ದಾರೆ. ಬಹುಶಃ ನೇಹಾ ಮತ್ತು ಸುಹಾಸ್ಗೆ ಮದುವೆ ಮಾಡ್ತಾರೆ ಅನಿಸುತ್ತೆ. ಅದನ್ನು ಯಾರೂ ಬಾಯ್ಬಿಟ್ಟು ಹೇಳಲಿಲ್ಲ. ಆದರೆ ಅವ್ರ ನಡೆ ನುಡಿ ಮಾತುಕತೆ ನೋಡಿ ಹಾಗನ್ನಿಸ್ತು ಎಂದ. ಸುಹಾಸ್ ನೇಹಾ ಮದುವೆನಾ? ಇದಕ್ಕೆ ಸುಹಾಸ್ ಒಪ್ಪಿದಾನಾ? ಅನುಮಾನದಿಂದ ಕೇಳಿದಳು ಅದಿತಿ. ಒಪ್ಪದೇ ಇರೋದಕ್ಕೆ ಕಾರಣ ಆದರೂ ಏನಿದೆ ಅದಿತಿ? ನೇಹಾ ಮೊದಲಿನಿಂದ ಕಂಡುಂಡು ಹುಡುಗಿ, ನೋಡೋಕ್ಕೂ ಮುದ್ದಾಗಿದ್ದಾಳೆ. ಸೌಭಾಗ್ಯಮ್ಮ ಅವರ ತಿಳುವಳಿಕೆ ನೇರಕ್ಕೆ ಹೇಳಿದರು. ಆದ್ಯ ಇಲ್ಲಿದ್ದಾಗ ಸುಹಾಸನ ಕಣ್ಣುಗಳು ಆದ್ಯಳನ್ನು ಅರಸುವುದನ್ನು, ಅವಳನ್ನು ಕಂಡಾಗ ಅರಳುವುದನ್ನು ಕಂಡಿದ್ದ ಅದಿತಿ ಕೂಡ ಅದರ ಬಗ್ಗೆಯೇ ಯೋಚಿಸುತ್ತಿರುತ್ತಾಳೆ ಎಂದುಕೊಂಡ. ಅದಿತಿಯ ಪಕ್ಕ ಕುಳಿತುಕೊಂಡು, ಸುಹಾಸ ತಿಳುವಳಿಕೆ ಇರೋ ಹುಡುಗ, ಏನೇ ನಿರ್ಧಾರ ತಗೊಂಡಿದ್ರೂ ಚೆನ್ನಾಗಿ ಯೋಚನೆ ಮಾಡೇ ನಿರ್ಧಾರ ತಗೊಂಡಿರ್ತಾನೆ. ನೀವು ಜಾಸ್ತಿ ಯೋಚನೆ ಮಾಡಬೇಡಿ ಎಂದ. ಮನೆ ಹಿರಿಯರು ಸಾಧಕ ಬಾಧಕದ ಬಗ್ಗೆ ಯೋಚನೆ ಮಾಡಿ ನಿರ್ಧಾರ ತಗೊಂಡಿರ್ತಾರೆ. ಆಗೋದೆಲ್ಲ ಒಳ್ಳೆಯದಕ್ಕೇನೆ ಎಂದುಕೊಂಡ ಅದಿತಿ ಸೌಭಾಗ್ಯಮ್ಮ ಮಾತನಾಡುತ್ತಿದ್ದ ವಿಷಯದ ಕಡೆ ಗಮನ ಕೊಟ್ಟಳು. ಕಾಂತು, ವಾಗೀಶ ಬಿಗಿಯಾಗಿ ತಬ್ಬಿದ. ಎಷ್ಟೇ ಧೈರ್ಯಸ್ಥ ಅಂತ ತೋರಿಸ್ಕೊಂಡ್ರೂ ಒಳಗೊಳಗೆ ತುಂಬ ಹೆದರಿಕೆ ಆಗ್ತಿತ್ತು ಕಾಂತು. ನೀನು ಬಂದಿದ್ದು ನನಗೆ 100 ಆನೆ ಬಲ ಬಂದಂಗಾಯ್ತು. ಬಾ, ಮಂಜನ್ ಮಾತಾಡ್ಸ್ಕೊಂಡು ಬರೋಣ ಎಂದು ಮಂಜಣ್ಣ ಮಲಗಿದ್ದ ಕಡೆ ಕರೆದುಕೊಂಡು ಹೋದರು. ICUವಿನಿಂದ ಮಂಜಣ್ಣನನ್ನು ಸ್ಪೆಷಲ್ ವಾರ್ಡ್ಗೆ ಶಿಫ್ಟ್ ಮಾಡಿದ್ದರು. ಮಂಜಣ್ಣ ಕಣ್ಣು ಮುಚ್ಚಿ ಮಲಗಿದ್ದರೆ ವಾರಣಿ ಅವನ ಪಕ್ಕ ಕುಳಿತಿದ್ದಳು. ಶ್ರೀಕಾಂತನಿಗೆ ನಿಸ್ತೇಜನಾಗಿ ಮಲಗಿದ್ದ ಮಂಜಣ್ಣ ಅವನ ಪಕ್ಕದಲ್ಲಿ ಆಕಾಶವೇ ತಲೆ ಮೇಲೆ ಕಳಚಿ ಬಿದ್ದಂತೆ ಕುಳಿತಿದ್ದ ವಾರುಣಿಯನ್ನು ಕಂಡು ಒಡಲಲ್ಲಿ ಸಂಕಟವಾಯಿತು. ವಾರುಣಿ, ನಿಧಾನವಾಗಿ ಕರೆದರು. ಓ ಭಾವ, ಯಾವಾಗ ಬಂದ್ರಿ? ಕೇಳಿದವಳ ಕಣ್ಣು ಅವರ ಹಿಂದೆ ಇರಬಹುದಾದ ಒಡಹುಟ್ಟಿದವಳನ್ನು ಅರಸಿತು. ವರು ಬಂದಿಲ್ಲ, ಅವಳಿಗೆ ವಿಷಯ ತಿಳಿದಿಲ್ಲ ಎಂದ ಶ್ರೀಕಾಂತ್ ವಾರುಣಿಗೆ ಒಂದಿಷ್ಟು ಧೈರ್ಯದ ಮಾತುಗಳನ್ನು ಹೇಳಿದ. ಸುಹಾಸ, ಯಾಕೋ ಹಿಂಗೆ ಮಾಡಿದೆ? ಸ್ನೇಹಿತನ ಕರೆಗೆ ಏನೂ ಉತ್ತರಿಸಲಾರದೆ ಹೋದ ಸುಹಾಸ. ಆಗಲ್ಲ ಕಣೋ, ನನಗೆ ಮನೆಯವ್ರನ್ನೆಲ್ಲ ಬಿಟ್ಟು ಅಷ್ಟು ವರ್ಷ ಅಲ್ಲಿರೋದಕ್ಕಾಗಲ್ಲ. ವಿದೇಶಕ್ಕೆ ಹೋಗುವ ತನ್ನ ಯೋಜನೆ ಕೈಬಿಟ್ಟ ಸುಹಾಸ್ ಗೆಳೆಯನಿಗೆ ಸಮಜಾಯಿಷಿ ಕೊಡುತ್ತಿದ್ದ. ಆದರೆ ಅರ್ಧಕ್ಕರ್ಧ ದುಡ್ಡು ವೇಸ್ಟ್ ಆಗುತ್ತಲ್ಲೋ ಎಂದಾಗ ತುಟಿಕೊಂಕಿಸಿನಕ್ಕ ಸುಹಾಸ್, ನನ್ನ ಜೀವನನೇ ಮುಗಿದು ಹೋಗ್ತಿದೆ, ಇನ್ನು ದುಡ್ಡು ನುಡಿಸುಯ್ದ. ನಾನು ಅಲ್ಲಿಗೆ ಬಂದರೆ ಪೂರ್ತಿ ದುಡ್ಡು ವೇಸ್ಟ್ ಆಗುತ್ತೆ ಕಣೋ, ಬಾರದ ನಗುತ್ತಾ ಹೇಳಿದ ಸುಹಾಸ್. ಮತ್ತೆ ಮುಂದೇನು ಮಾಡ್ತೀಯಾ? ನೋಡ್ಬೇಕು ಕಣೋ, ಏನಾದರೂ ಕೆಲಸ ಹುಡುಕೊಳ್ತೀನಿ, ಸುಹಾಸ ಹೇಳಿದಾಗ ಬೇಸರದಿಂದ ಗೆಳೆಯ ಕರೆ ಕತ್ತರಿಸಿದ. ಬುದ್ಧಿ ಕಲಿಸ್ತೀನಿ, ಆ ಸುಹಾಸಂಗೆ ಚೆನ್ನಾಗಿ ಬುದ್ಧಿ ಕಲಿಸ್ತೀನಿ. ನೋಡ್ತಾ ಇರಲಿ, ಅವನು ನನ್ನನ್ನು ಯಾಕಾದರೂ ಮದುವೆ ಆದ್ನೋ ಅಂದ್ಕೊಳ್ಬೇಕು. ಹಾಗೆ ಮಾಡ್ತೀನಿ. ಪಾಪಿ, ನನ್ನ ಎಲ್ಲ ಕನಸುಗಳನ್ನ ಸಾಯಿಸ್ಬಿಟ್ಟ. ಅವನೊಬ್ಬ ಅಡ್ಡ ಬರದೇ ಇದ್ದಿದ್ರೆ ಇವತ್ತು ನಾನು ನಟರಾಜ್ ಜೊತೆ ಹಾಯಾಗಿರ್ತಿದ್ದೆ. ನೇಹಾ ಕಿಟಕಿಗೆ ಮುಖವಿಟ್ಟು ಹೊರಗೆ ನೋಡುತ್ತಾ ಮನದೊಳಗೆ ಮಾತನಾಡಿಕೊಳ್ಳುತ್ತಿದ್ದಳು. ನೇಹಾ, ಲೀಲಾ ನೇಹಾಳ ಪಕ್ಕದಲ್ಲಿ ಕುಳಿತು ಅವಳ ತಲೆ ನೇವರಿಸಿದರು. ಬೇಜಾರಾಗಿದೆಯಾ ಕಂದ? ಮೃದುವಾಗಿ ಕೇಳಿದರು. ಇಲ್ಲ ಎಂಬಂತೆ ಅಡ್ಡಡ್ಡ ತಲೆ ಆಡಿಸಿದಳು. ಹೆದರಬೇಡ ನೇಹಾ, ಮಂಜಣ್ಣಂಗೆ ಏನೂ ಆಗೋದಿಲ್ಲ ಎಂದರು. ಅಪ್ಪನ ಸ್ಥಿತಿ ನೆನೆದು ನೇಹಾಳ ಕಣ್ಣು ತುಂಬಿತು. ಲೀಲಾ ಅವರ ಭುಜಕ್ಕೆ ಒರಗಿದಳು. ಇನ್ನೂ ಯಾಕೆ ಚಿಂತೆ ಪುಟ್ಟಿ? ಸುಹಾಸ ನಿನ್ನನ್ನು ಅಲಕ್ಷ್ಯ ಮಾಡ್ದ ಅಂತನಾ ಎಂದಾಗ ನೇಹಾ ಏನೂ ಪ್ರತಿಕ್ರಿಯೆ ತೋರಲಿಲ್ಲ. ಯೋಚನೆ ಮಾಡಬೇಡ, ಸುಹಾಸ್ ಜೊತೆ ನಿನ್ನ ಮದುವೆ ಖಂಡಿತ ನಡೆಯುತ್ತೆ. ಅವನು ನೀನು ಪ್ರೀತಿಸಿದ ನಿಜ ತಾನೇ? ಅಂದಮೇಲೆ ಮದುವೆ ಕೂಡ ಆಗುತ್ತೆ. ಅದೇನೋ ವಿದೇಶಕ್ಕೆ ಹೋಗೋ ಹುಚ್ಚಿನಲ್ಲಿ ಮದುವೆ ಆಗಲ್ಲ ಅಂದಿರಬೇಕು ಅಷ್ಟೇ. ನೇಹಾಳ ಕಣ್ಣು ತುಂಬಿ ಹರಿಯುತ್ತಿರುವುದನ್ನು ಕಂಡು ಅವಳನ್ನು ಲಘುವಾಗಿ ಅಪ್ಪಿಕೊಂಡಳು ಲೀಲಾ. ಲೀಲಾ ನೇಹಾಳ ಬಳಿ ಪ್ರೀತಿಯಿಂದ ಮಾತನಾಡುತ್ತಿರುವುದನ್ನು ಕಂಡು ವಾರುಣಿ ತುಸಿ ನೆಮ್ಮದಿ ಅನುಭವಿಸಿದಳು. ಮಂಜಣ್ಣನ ನಾಳೆ ಡಿಸ್ಚಾರ್ಜ್ ಮಾಡ್ತಾರೆ. ಇನ್ನೆರಡೇ ದಿನಕ್ಕೆ ನಿಮ್ಮಿಬ್ಬರು ಮದುವೆ. ಲೀಲಾ ಹೇಳಿದಾಗ ನೇಹಾ ನಟರಾಜನ ನೆನಪು ಹೆಚ್ಚಾಗಿ ಬಿಕ್ಕಿ ಬಿಕ್ಕಿ ಅತ್ತಳು. ಲೀಲಾಳಿಗೆ ಅವಳ ಅಳುವಿನ ನಿಜವಾದ ಕಾರಣ ತಿಳಿಯದೆ, ಪಾಪ ಹುಡುಗಿ ಅಪ್ಪನ ಅನಾರೋಗ್ಯ, ಪ್ರೀತಿಸಿದವನ ನಿರಾಕರಣೆ ಎಲ್ಲದರಿಂದ ಹೆದರ್ಕೊಂಡು ಬಿಟ್ಟಿದೆ ಎಂದು ಯೋಚಿಸಿ ಅವಳನ್ನು ಅಪ್ಪಿಕೊಂಡು ಅವಳ ಬೆನ್ನ ಮೇಲೆ ಕೈ ಆಡಿಸುತ್ತಾ ಸಮಾಧಾನ ಮಾಡಿದರು. ಸುಹಾಸ್ ನೇಹಾ ಮದುವೆ ವಿಷಯ ತಿಳಿದ ವಾರಿಜಾ ಅಚ್ಚರಿಗೊಂಡಳು.
2 ದಿನದಲ್ಲಿ ದೆಹಲಿಯಿಂದ ಬರಲು ಸಾಧ್ಯವಾಗದ ಕಾರಣ ಅಲ್ಲಿಂದಲೇ ಶುಭ ಹಾರೈಸಿದಳು. ಶ್ರೀಕಾಂತ್ ಕೆಲಸದ ಮೇಲೆ ಹೈದರಾಬಾದ್ಗೆ ಹೋದವನು ಮದುವೆ ಮುಗಿಸಿ ಬರುವೆ ಎಂದಾಗ ನಂಬಿ ನಿರಾಳಲಾದಳು. ಅಮ್ಮ, ಬಹಳ ದಿನಗಳ ಮೇಲೆ ಕರೆ ಮಾಡಿದ ಅದಿತಿಯ ದನಿ ಕೇಳಿ ವಾರಿಜಾ ಅತ್ತೇ ಬಿಟ್ಟಳು. ಅದಿತಿಯ ಜೊತೆ ಆದಿತ್ಯ ಕೂಡ ಮಾತನಾಡಿ ವಾರಿಜಾಳನ್ನು ಸಮಾಧಾನಪಡಿಸಬೇಕಾಯಿತು. ಆದಿ ತನ್ನ ಅತ್ತೆಯ ಮಾತುಗಳೊಂದನ್ನೂ ಮನಸ್ಸಿಗೆ ಹಚ್ಚಿಕೊಳ್ಳದೆ ಮಾಮೂಲಿಯಾಗಿ ಮಾತಾಡಿದ್ದು ವಾರಿಜಾಳ ಜೊತೆಗೆ ಅದಿತಿಗೂ ನೆಮ್ಮದಿಯನ್ನು ತಂದಿತ್ತು. ಅದಿತಿ ಆದಿತ್ಯ ಇಬ್ಬರ ಜೀವನ ಒಂದು ನೆಲೆಗೆ ಬರುತ್ತಿದ್ದರೆ ಇತ್ತ ಸುಹಾಸ್ ನೇಹಾಳ ಜೀವನ ಹೊಸ ಮಗ್ಗುಲಿಗೆ ಹೊರಳುತ್ತಿತ್ತು. ತನ್ನ ನೆಲದಿಂದ ದೂರವಾಗಿದ್ದ ಆದ್ಯಾಳ ಜೀವನ ಕೂಡ ಹೊಸದೊಂದು ತಿರುವು ತೆಗೆದುಕೊಳ್ಳಲಿತ್ತು. ಮನೆಯ ಅಂಗಳದಲ್ಲೇ ಸರಳವಾಗಿ ನಡೆದ ಮದುವೆ ನೇಹಾಳನ್ನು ಶ್ರೀಮತಿ ನೇಹಾ ಸುಹಾಸಳನ್ನಾಗಿ ಮಾಡಿತ್ತು. ಯಾವುದೇ ಆಡಂಬರ ಸಡಗರ ಇಲ್ಲದೆ ಗಡಿಬಿಡಿಯಲ್ಲೇ ಮದುವೆ ಶಾಸ್ತ್ರ ಮುಗಿಸಿದ್ದರು ಮನೆಯವರೆಲ್ಲ ಸೇರಿ. ಮೊದಲ ರಾತ್ರಿಯ ಶಾಸ್ತ್ರಕ್ಕೆ ಮಗಳಿಗೆ ಅಲಂಕಾರ ಮಾಡುತ್ತಿದ್ದರು ವಾರುಣಿ. ನೇಹಾ, ಸುಹಾಸ ಸ್ವಲ್ಪ ಬೇಸರದಲ್ಲಿರ್ಬೋದು. ಅವನಿಗೆ ವಿದೇಶಕ್ಕೆ ಹೋಗೋ ಆಸೆ ಇತ್ತಲ್ಲ, ಈ ಮದುವೆಯಿಂದಾಗಿ ಅವನಿಗೆ ನಿರಾಸೆ ಆಗಿದೆ. ಹಾಗಾಗಿ ಅವನೇನಾದರೂ ರೇಗಿದ್ರೆ ಸಿಟ್ಟು ಮಾಡಿಕೊಂಡ್ರೆ ಸ್ವಲ್ಪ ಅನುಸರಿಸ್ಕೊಂಡು ಹೋಗಮ್ಮ. ಅದನ್ನೇ ದೊಡ್ಡ ವಿಷಯ ಮಾಡಿ ರಂಪ ಮಾಡಬೇಡ. ಹೇಗಿದ್ದರೂ ನೀವು ಪ್ರೀತಿಸ್ತಾ ಇದ್ದೋರು. ಸ್ವಲ್ಪ ದಿನ ಕಳೀತಾ ಇದ್ದ ಹಾಗೆ ಅವನ ಬೇಸರ ಕಡಿಮೆಯಾಗಿ ನಿಮ್ಮಿಬ್ಬರ ಮಧ್ಯೆ ಎಲ್ಲ ಸರಿ ಹೋಗುತ್ತೆ. ಒಂದು ಮಗು ಆದಮೇಲೆ ಮಗುನ ಈ ಜನ್ಮದಲ್ಲಿ ಅದಾಗಲ್ಲ. ಈ ಮದುವೆಯಿಂದ ನಿರಾಸೆ ಆಗಿರೋದು ಅವನಿಗಲ್ಲ, ನನಗೆ. ಯಾಕೆ ಅಂದರೆ ನಾನು ಪ್ರೀತಿಸಿದ್ದು ಇವನನ್ನಲ್ಲ. ಇವನಿಂದ ನಾನು ನನ್ನ ಪ್ರೀತಿ ಕಳ್ಕೊಂಡೆ. ಇನ್ಮೇಲೆ ಅವನಿಗೆ ನರ್ಕ ತೋರಿಸ್ತೀನಿ. ತನ್ನ ಮಾತನ್ನು ಕತ್ತರಿಸಿ ಹಲ್ಲು ಕಚ್ಚಿ ಹೇಳಿದ ಮಗಳ ಕಡೆ ಅಪ್ರತಿಭರಾಗಿ ನೋಡಿದಳು ವಾರುಣಿ. ನೇಹಾ, ಏನು ಮಾತಾಡ್ತಾ ಇದೀಯಾ? ಗಾಬರಿಯಿಂದ ಕೇಳಿದಳು. ನಾನು ಸುಹಾಸನ್ನ ಪ್ರೀತಿಯಿಂದ ಮದುವೆ ಆಗಿಲ್ಲ, ದ್ವೇಷದಿಂದ ಮದುವೆ ಆಗಿದ್ದೀನಿ ಎಂದವಳ ಎದುರಿಗೆ ಕುಸಿದು ಕೂತಳು ವಾರುಣಿ. ವಾರುಣಿ, ನನ್ನ ಸೊಸೆ ಅಲಂಕಾರ ಮುಗಿತೇನೆ ಎಂದು ಕೇಳುತ್ತಾ ಕೋಣೆಯೊಳಗೆ ಬಂದ ಲೀಲಾ ಅವರನ್ನು ನೋಡಿ ಸರಸರನೆ ಕಣ್ಣೀರು ಒರೆಸಿಕೊಂಡಳು ನೇಹಾ. ಆದರೂ ಅವಳ ಕೆನ್ನೆಯ ಮೇಲೆ ಕಣ್ಣೀರ ಕರೆ ಲೀಲಾ ಅವರಿಗೆ ಕಂಡಿತು. ಹೆದರಿಕೆ ಆಗ್ತಿದೆಯಾ ನೇಹಾ? ಹೆದರಬೇಡ ಪುಟ್ಟಿ. ಸುಹಾಸ ನಿಂಗೇನು ಹೊಸಬ ಅಲ್ವಲ್ಲ. ಈಗ ಸ್ವಲ್ಪ ಬೇಸರದಲ್ಲಿದ್ದರೂ ನಿನ್ನ ಮೇಲೆ ಪ್ರೀತಿ ಇದ್ದೇ ಇದೆ ತಾನೇ. ಸ್ವಲ್ಪ ಸಮಯ ಕೊಡು, ನಿಮ್ಮಿಬ್ಬರ ಮಧ್ಯ ಎಲ್ಲ ಸರಿ ಹೋಗುತ್ತೆ ಎಂದಾಗ ನೇಹಾ ಅಮಾಯಕಿಯಂತೆ ತಲೆ ಆಡಿಸಿದಳು. ಗರಬಡಿದವಳಂತೆ ಅಲ್ಲೇ ಕುಳಿತಿದ್ದ ವಾರುಣಿಯ ಕಡೆ ನೋಡಿದ ಲೀಲಾ, ಏನು ವಾಣಿ, ಮಗುಗೆ ಧೈರ್ಯ ಹೇಳೋದು ಬಿಟ್ಟು ನೀನೇ ಹೀಗೆ ಕೂತಿದ್ಯಾ? ಬಾ, ಮುಂದಿನ ಕೆಲಸ ನೋಡೋಣ ಎಂದು ನೇಹಾಳನ್ನು ಕರೆದುಕೊಂಡು ಹೊರಟರು. ತಲೆ ಬಗ್ಗಿಸಿ ಅವರ ಹಿಂದೆ ನಡೆದ ನೇಹಾಳ ಬೆನ್ನನ್ನೇ ನೋಡುತ್ತಾ ನಿಂತರು ವಾರುಣಿ. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕತೆ ಮುಂದಿನ ಸಂಚಿಕೆಯಲ್ಲಿ. ಕತೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕತೆಯನ್ನು ಲೈಕ್ ಮಾಡಿ, ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.